ಎಲ್ಲಾ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಈಗ 4,000 ರೂಪಾಯಿ ಹಣ ಈಗ ಜಮೆ ಆಗ್ತಾ ಇದೆ ವೀಕ್ಷಕರೇ. ಹೌದು ವೀಕ್ಷಕರೇ, ಸೊ 28ನೇ ಕಂತಿನ ಹಣ ಮತ್ತು 29ನೇ ಕಂತಿನ ಹಣ ಸೇರಿ ಟೋಟಲ್ ಆಗಿ 4,000 ರೂಪಾಯಿ ಹಣ ಜಮೆಯಾಗುವ ಬಗ್ಗೆ ಈಗ ದೊಡ್ಡ ಮಾಹಿತಿ ಸಿಕ್ಕಿದೆ ಅಂತಾನು ಹೇಳ್ಬೋದು. ಸೊ ಈಗಾಗಲೇ ಕೆಲವು ಜಿಲ್ಲೆಗಳಿಗೆ ಹಣ ಕೂಡ ಕ್ರೆಡಿಟ್ ಆಗಿದೆ. ಬನ್ನಿ ಈ ಒಂದು ವಿಡಿಯೋದಲ್ಲಿ ಯಾವೆಲ್ಲ ಜಿಲ್ಲೆಗಳಿಗೆ ಹಣ ಬಂದಿದೆ ಮತ್ತೆ ಯಾವೆಲ್ಲ ಜಿಲ್ಲೆಗಳಿಗೆ ಈಗ ಹಣ ಬರುತ್ತೆ ಕಂಪ್ಲೀಟ್ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ಅಷ್ಟೇ ಅಲ್ಲದೆ ವೀಕ್ಷಕರೇ, ಗ್ಯಾಸ್ ಸಿಲಿಂಡರ್ ಬುಕ್ ಮಾಡೋರಿಗೆ ಮೋದಿ ಸರ್ಕಾರದಿಂದ ಒಂದು ಭರ್ಜರಿ ಬಿಗ್ ಆಫರ್ ಕೂಡ ಬಂದಿದೆ ಅಂತಾನು ಹೇಳ್ಬೋದು. ಇದರ ಜೊತೆಗೆ ಸರ್ಕಾರಿ ಶಿಕ್ಷಕರ ವರ್ಗಾವಣೆ ನಿಯಮದಲ್ಲಿ ಭಾರಿ ಬದಲಾವಣೆಗಳು ಆಗಿದಾವೆ ಅಂತಾನು ಹೇಳ್ಬೋದು. ಇದು ಕೂಡ ರಾಜ್ಯಪಾಲರು ಮಾಡಿರುವ ಈ ಬಾರಿ ದೊಡ್ಡ ಬದಲಾವಣೆ ಕೂಡ ಅಂತ ಹೇಳ್ತಾ ಇದ್ದಾರೆ. ಸೊ ಇದರ ಜೊತೆಗೆ ವೀಕ್ಷಕರ ಮುಖ್ಯವಾದ ವಿಷಯವೆಂದರೆ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ವಿಪರೀತವಾದ ಬಿಸಿಲಿನ ಅಭಾವ ಶುರುವಾಗಿದೆ ಅಂತಾನು ಹೇಳ್ಬೋದು. ಅಷ್ಟೇ ಅಲ್ಲದೆ ಈಗ ಕೆಲವು ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಎಚ್ಚರಿಕೆ ಸಹ ನೀಡಿದ್ದಾರೆ ಅಂತಾನು ಹೇಳ್ಬೋದು. ಬನ್ನಿ ಹಾಗಿದ್ರೆ ಆ ಜಿಲ್ಲೆಗಳು ಯಾವುದು ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ಇದರ ಜೊತೆಗೆ ಏಪ್ರಿಲ್ 15ರಿಂದ 20ರವರೆಗೆ ವರ್ಣನ ಹಬ್ಬ ತುಂಬಾ ಜೋರಾಗಿ ನಡೆಯಲಿದೆ ಅಂತಾನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕೆಲವು ಜಿಲ್ಲೆಗಳಿಗೆ ಕೂಡ ಈ ಒಂದು ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ವರದಿ ಕೂಡ. ಸೊ ಈ ಒಂದು ವಿಷಯದ ಬಗ್ಗೆ ಒಂದು ದೊಡ್ಡ ಅಪ್ಡೇಟ್ ಸಹ ಸಿಕ್ಕಿದೆ ಅಂತಾನು ಹೇಳ್ಬೋದು. ಬನ್ನಿ ಹಾಗಿದ್ರೆ ಇದರ ಜೊತೆಗೆ ಯಾರೆಲ್ಲ ಆಭರಣ ಪ್ರಿಯರಿದ್ದರೂ ಅವರಿಗೊಂದು ಭರ್ಜರಿ ಸಿಹಿ ಸುದ್ದಿ ಅಂತಾನು ಹೇಳ್ಬೋದು. ಸತತವಾಗಿ ಮತ್ತೆ ಚಿನ್ನದ ಬೆಲೆ ದಿಢೀರ್ ಕುಸಿತ ಕಂಡಿದೆ ಅಂತಾನು ಹೇಳ್ಬೋದು. ಯಾರೆಲ್ಲ ಆಭರಣ ಪ್ರಿಯರಿದೆ ದಯವಿಟ್ಟು ಈ ವಿಡಿಯೋ ಈಗಲೇ ಒಂದು ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ಈಗಾಗಲೇ ಚಿನ್ನದ ಬೆಲೆ ತುಂಬಾ ಕುಸಿತ ಕಂಡಿದೆ. ನಿಮ್ಮ ಪ್ರಕಾರ ಇವತ್ತಿನ ಒಂದು ಗೋಲ್ಡ್ ಪ್ರೈಸ್ ಎಷ್ಟಿರಬಹುದು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಬನ್ನಿ ಈ ಎಲ್ಲ ಮಾಹಿತಿಯನ್ನು ಪ್ರಿಂಟ್ ಟು ಪ್ರಿಂಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋಲಿ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ, ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈಗಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ಈ ಒಂದು ವಿಡಿಯೋನ ನೀವು ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಊರಿನ ಹೆಸರು ಅಥವಾ ನಿಮ್ಮ ಜಿಲ್ಲೆಯನ್ನು ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಸೊ ಹಾಗಿದ್ರೆ ಮೊದಲ ದೊಡ್ಡ ಸುದ್ದಿ ನೋಡೋದಾದ್ರೆ ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸಿಹಿ ಸುದ್ದಿ ಅಂತಾನು ಹೇಳ್ಬೋದು. ಯಾಕಪ್ಪ ಅಂದ್ರೆ ಬಾಕಿ ಉಳಿದಿರುವಂತಹ 28ನೇ ಕಂತಿನ ಹಣ ಜೊತೆಗೆ ಈಗ 29ನೇ ಕಂತಿನ ಹಣ ಕೂಡ ರಿಲೀಸ್ ಆಗುತ್ತೆ ಅನ್ನೋ ಒಂದು ದೊಡ್ಡ ಮಾಹಿತಿ ಕೂಡ ಬರ್ತಾ ಇದೆ. ಇದರ ಪ್ರಕಾರ 28ನೇ ಕಂತಿನ ಹಣ 2,000 ರೂಪಾಯಿ ಯಾರಿಗೆ ಬಂದಿಲ್ಲ ಸೊ ಅವರಿಗೆ ಈ ಒಂದು ವಾರದ ಒಳಗಡೆ ಹಣ ಕೂಡ ಬರುತ್ತೆ ಅಂತಾನು ಹೇಳ್ತಾ ಇದ್ದಾರೆ. ಸೊ ಈಗಾಗಲೇ ಯಾರಿಗೆಲ್ಲ 27 ಮತ್ತೆ 28ನೇ ಕಂತಿನ ಹಣ ಬಂದಿದೆ ಸೊ ದಯವಿಟ್ಟು ನಿಮ್ಮ ಜಿಲ್ಲೆ ಹೆಸರನ್ನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಬಂದಿರೋರು ಎಸ್ ಅಂತ ಹಾಕಿ. ಸೊ ಯಾರಿಗೆಲ್ಲ ಹಣ ಬಂದಿಲ್ಲ ನೋ ಅಂತ ನಿಮ್ಮ ಜಿಲ್ಲೆ ಹೆಸರನ್ನ ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಈಗಾಗಲೇ 28ನೇ ಕಂತಿನ ಬಾಕಿ ಉಳಿದಿರುವ 2,000 ರೂಪಾಯಿ ಹಣ ಕೂಡ ಕೆಲವರ ಖಾತೆಗೆ ಜಮಾ ಆಗಿದೆ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಸೊ ಈಗಾಗಲೇ ಯಾರಿಗೆಲ್ಲ 2-3 ತಿಂಗಳಿಂದ 2,000 ರೂಪಾಯಿ ಹಣ ಬಂದಿಲ್ಲ ಇದಕ್ಕೆಲ್ಲ ಕಾರಣ ತಾಂತ್ರಿಕ ದೋಷಗಳು ಇದಾವೆ. ಸೊ ಬ್ಯಾಂಕ್ ಮ್ಯಾಪಿಂಗ್ ಸಮಸ್ಯೆ ಇರೋದ್ರಿಂದ ಈ ಒಂದು ಹಣ ಕೂಡ ಬಂದಿಲ್ಲ. ಸೊ ಈಗ ಆ ಒಂದು ಸಮಸ್ಯೆ ಕೂಡ ಬಗೆಹರಿಸಿದ್ದೇವೆ. ಸೊ ಈಗಾಗಲೇ ಯಾರಿಗೆಲ್ಲ 27 ಕಂತಿನ ಹಣ ಕೂಡ ಬಂದಿಲ್ಲ ಸೊ ಬಾಕಿ ಉಳಿದಿರುವಂತಹ ಹಣ ಈ ಒಂದು ತಿಂಗಳಲ್ಲಿ ಜಮೆ ಆಗುತ್ತೆ ಅಂತಾನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಈಗಾಗಲೇ 29ನೇ ಕಂತಿನ ಹಣ ಕ್ರಿಯೇಟ್ ಆಗೋಕು ಸೊ ಅದರ ಬಗ್ಗೆನೂ ಕೂಡ ಒಂದು ಕೆಲಸ ಕೂಡ ನಡೀತಾ ಇದೆ ಅಂತಾನು ಹೇಳ್ತಾ ಇದ್ದಾರೆ. ಈಗಾಗಲೇ 28ನೇ ಕಂತಿನ ಹಣ ಆಲ್ರೆಡಿ ಕೆಲವು ಫಲಾನುಭವಿಗಳ ಖಾತೆಗೆ ಹೋಗಿದೆ, ಕೆಲವು ಜಿಲ್ಲೆಗಳಿಗೂ ಕೂಡ ಕ್ರಿಯೇಟ್ ಆಗಿದೆ. ಇನ್ನು ಉಳಿದಿರುವಂತಹ ಜಿಲ್ಲೆಗಳಿಗೆ ಸೊ ಈಗ 2ನೇ ಹಂತದ ಕ್ರೆಡಿಟಿಂಗ್ ಕೂಡ ನಡೀತಾ ಇದೆ ಅಂತಾನು ಹೇಳ್ತಾ ಇದ್ದಾರೆ. ಈ ಒಂದು 2ನೇ ಹಂತದಲ್ಲಿ ಸಕ್ಸಸ್ ಆದರೆ ಖಂಡಿತ ಈ ಒಂದು ವಾರದೊಳಗಡೆ ಯಾರಿಗೆಲ್ಲ ಬಾಕಿ ಉಳಿದಿರುವಂತಹ 2,000 ರೂಪಾಯಿ ಹಣ ಇದೆ ಮತ್ತೆ 29ನೇ ಕಂತಿನ ಹಣ ಸೇರಿ ಟೋಟಲ್ ಆಗಿ ಎಷ್ಟು ಹಣ ಬರಬೇಕು ಎಲ್ಲ ಹಣ ಕೂಡ ಈ ಒಂದು ವಾರದ ಒಳಗಡೆ ಬರುತ್ತೆ ಅಂತಾನು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಮುಖ್ಯ ಅಪ್ಡೇಟ್ ಏನಪ್ಪಾ ಅಂದ್ರೆ ಯಾರೆಲ್ಲ ಇನ್ನೂ ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳು ಈ KYC ಮತ್ತೆ DBT ಅಪ್ಡೇಟ್ ಮಾಡಿಸಿಲ್ಲ ದಯವಿಟ್ಟು ಆದಷ್ಟು ಬೇಗ ಈ ಒಂದು ಅಪ್ಡೇಟ್ ನ ಮಾಡಿಸಿದ್ರೆ ಖಂಡಿತ ನಿಮಗೆ ಬಾಕಿ ಉಳಿದಿರುವಂತಹ ಹಣ ಕೂಡ ಬರುವಂತ ಚಾನ್ಸಸ್ ಇದೆ. ಈ ಒಂದೆರಡು ಅಪ್ಡೇಟ್ ಗಳನ್ನ ಮಾಡಿಸಿಲ್ಲ ಅಂದ್ರೆ ನಿಮಗೆ ಯಾವಾಗಲೂ ಕೂಡ ಗೃಹಲಕ್ಷ್ಮಿ ಹಣ ಕೂಡ ಬರಲ್ಲ ಅಂತಾನು ಇಲ್ಲಿ ಇನ್ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ಈ 2 ಅಪ್ಡೇಟ್ ಗಳನ್ನ ಮಾಡಿಸ್ಕೊಳ್ಳಿ. ಈಗಾಗಲೇ ಯಾರಿಗೆಲ್ಲ 28 ಮತ್ತೆ 29ನೇ ಕಂತಿನ ಹಣ ಬಂದಿದೆ ದಯವಿಟ್ಟು ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಸೊ ಇನ್ನು ಮುಂದಿನ ದೊಡ್ಡ ಸುದ್ದಿ ನೋಡೋದಾದ್ರೆ ಚಿನ್ನ ಮತ್ತು ಬೆಳ್ಳಿ ಪ್ರಿಯರಿಗೆ ಒಂದು ಭರ್ಜರಿ ಸಿಹಿ ಸುದ್ದಿ ಅಂತಾನು ಹೇಳ್ಬೋದು. ಯಾಕಪ್ಪ ಅಂದ್ರೆ ಸತತವಾಗಿ ಇವತ್ತು ಚಿನ್ನದ ಬೆಲೆ ಕುಸಿದ ಇವತ್ತು ದಾಖಲೆ ಕೂಡ ಮುಟ್ಟಿಸಿದೆ ಅಂತಾನು ಹೇಳ್ಬೋದು. ಯಾಕಪ್ಪ ಅಂದ್ರೆ ಕೆಜಿಗೆ 2,55,000 ರೂಪಾಯಿ ಏನೋ ಆಗಿದೆ ಅಂತಾನು ಹೇಳ್ಬೋದು. ಈಗ ಸತತವಾಗಿ ಮತ್ತೆ ಚಿನ್ನದ ಬೆಲೆ ಕುಸಿತ ಕಂಡಿದೆ. ಯಾರೆಲ್ಲ ಮದುವೆ ಫಂಕ್ಷನ್ಗಳಾಗಿರ್ಲಿ ಚಿನ್ನದ ಮೇಲೆ ಹೂಡಿಕೆ ಮಾಡಬೇಕು ಅಂತ ಅನ್ಕೊಂಡಿದ್ರು ದಯವಿಟ್ಟು ಇಂಥ ಸಮಯದಲ್ಲಿ ಮಾಡೋದು ತುಂಬಾ ಒಳ್ಳೆಯದು. ಯಾಕಪ್ಪ ಅಂದ್ರೆ ಯುದ್ಧದ ಪರಿಣಾಮದಿಂದ ಈಗ ಚಿನ್ನದ ಬೆಲೆ ಮತ್ತೆ ಕಡಿಮೆ ಆಗ್ತಾ ಇದೆ. ಹೇಳಕ್ಕಾಗಲ್ಲ ಯಾವ ಟೈಮಲ್ಲಿ ಮತ್ತೆ ಜಾಸ್ತಿ ಆಗುತ್ತೆ ಅಂತ. ಕಳೆದ ವಾರ ಕೂಡ ಚಿನ್ನದ ಬೆಲೆ ಮತ್ತೆ ಗಗನಕ್ಕೇರಿತ್ತು, ಈಗ ಮತ್ತೆ ಕುಸಿತ ಕಂಡಿದೆ ಅಂತಾನು ಹೇಳ್ಬೋದು. ಈಗಾಗಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯುದ್ಧ ಕೂಡ ಕಡಿಮೆ ಆಗ್ತಾ ಇದೆ, ಬಟ್ ಹೇಳಕ್ಕಾಗಲ್ಲ ಮುಂದೊಂದು ದಿನ ಮತ್ತೆ ಜೋರು ಆಗ್ಬೋದು. ಅಮೆರಿಕ ಮತ್ತೆ ಇರಾನ್ ಇಂದ ಬರುವಂತ ಸುದ್ದಿಗಳನ್ನ ಕೇಳಿದ್ರೆ ಖಂಡಿತ ಇಲ್ಲಿ ಯುದ್ಧ ತುಂಬಾ ಜೋರಾಗುವಂತ ಚಾನ್ಸಸ್ ಇದೆ. ಆ ಒಂದು ಕಾರಣಕ್ಕೆ ಇಲ್ಲಿ ಚಿನ್ನದ ಬೆಲೆ ಮತ್ತೆ ಕುಸಿತ ಇದೆ ಅಂತಾನು ಹೇಳ್ಬೋದು. ಯಾರೆಲ್ಲ ಇನ್ನೂ ಕೂಡ ಚಿನ್ನನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರೋ ಇಂಥ ಸಮಯದಲ್ಲಿ ಮಾಡಿ. ಸೊ ಜಾಸ್ತಿ ಆದಾಗ ನೀವು ಮಾಡಿದ್ರೆ ನೀವು ಹಣ ಕಳ್ಕೊಳ್ಳುವಂತ ಚಾನ್ಸಸ್ ಇದೆ. ಸೊ ನಿಮ್ಮ ಒಂದು ಜಿಲ್ಲೆಯಲ್ಲಿ ಈಗ ಬೆಳ್ಳಿ ಮತ್ತೆ ಚಿನ್ನದ ಬೆಲೆ ಎಷ್ಟಿದೆ ಸೊ ನಿಮ್ಮ ಊರಿನ ಕಡೆ ದಯವಿಟ್ಟು ನಿಮ್ಮ ಊರಿನ ಹೆಸರನ್ನ ಮೆನ್ಷನ್ ಮಾಡಿ ಮತ್ತು ನಿಮ್ಮ ಪ್ರೈಸ್ ನ ಆ ಒಂದು ಕೆಳಗಡೆ ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಸೊ ಇದರ ಜೊತೆಗೆ ಕರಾವಳಿ ಜಾಗಗಳಿಗೆ ಯೆಲ್ಲೋ ಅಲರ್ಟ್ ಎಚ್ಚರಿಕೆ ನೀಡಿದ್ದಾರೆ ವೀಕ್ಷಕರೇ. ಹೌದು ವೀಕ್ಷಕರೇ, ಇನ್ನು ಹವಾಮಾನ ಬಗ್ಗೆ ಒಂದು
ಒಂದು ಶಾಕಿಂಗ್ ಅಪ್ಡೇಟ್ ಕೂಡ ಬಂದಿದೆ. ಸೊ ರಾಜ್ಯದಲ್ಲಿ ಹವಾಮಾನ ಸಂಪೂರ್ಣ ಉಲ್ಟಾ ಪಲ್ಟಾ ಆಗಲಿದೆ ಅಂತಾನು ಹೇಳ್ತಾ ಇದ್ದಾರೆ. ಒಂದು ಕಡೆ ಉತ್ತರ ಕರ್ನಾಟಕ ಮತ್ತು ಕರಾವಳಿ ಭಾಗದಲ್ಲಿ ಬಿಸಿಲಿನ ತಾಪಮಾನ ಅತಿಯಾಗಲಿದೆ ಅಂತಾನು ಕೂಡ ಒಂದು ಸುದ್ದಿ ಕೂಡ ಹರಿದಾಡ್ತಾ ಇದೆ. EMD ಈಗಾಗಲೇ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಿದ್ದಾರೆ ಅಂತಾನು ಕೂಡ ಹೇಳ್ಬೋದು. ಸೊ ಮಧ್ಯಾಹ್ನ 12ರಿಂದ 4 ಗಂಟೆವರೆಗೆ ಯಾರೂ ಮನೆಯಿಂದ ಹೊರಗೆ ಬರಬೇಡಿ ಅಂತ ಸೊ ಈಗಾಗಲೇ ಸೂಚನೆ ಕೂಡ ನೀಡಲಾಗಿದೆ ಅಂತಾನು ಹೇಳ್ತಾ ಇದ್ದಾರೆ. ಆದರೆ ಇನ್ನೊಂದು ಕಡೆ ಸಮುದ್ರ ಮಟ್ಟದಲ್ಲಿ ಬದಲಾವಣೆಯಿಂದ ಏಪ್ರಿಲ್ 15ರಿಂದ ಸೊ ಮೈಸೂರು, ಚಾಮರಾಜನಗರ, ಮಂಡ್ಯ ಮತ್ತು ಕೊಡಗು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗಲಿದೆ ಅಂತಾನು ಹೇಳ್ತಾ ಇದ್ದಾರೆ. ಒಂದ್ ಕಡೆ ಬಿಸಿಲಿನ ಅಭಾವ ಇದ್ರೆ ಇನ್ನೊಂದು ಕಡೆ ಮಳೆ ಆಗುವಂತ ಚಾನ್ಸಸ್ ಇದೆ ಅಂತಾನು ಹೇಳ್ತಾ ಇದ್ದಾರೆ. ಇದು ಹವಾಮಾನ ವರದಿಯಿಂದ ಬಂದಿರುವಂತಹ ಅಪ್ಡೇಟ್ಗಳು ಅಂತಾನು ಹೇಳ್ಬೋದು. ಈಗಾಗಲೇ ಕರಾವಳಿಗಳಿಗೆ ಸೊ ಆಲ್ರೆಡಿ ಅಂದ್ರೆ ಕರಾವಳಿ ಭಾಗಗಳಿಗೆ ಯೆಲ್ಲೋ ಅಲರ್ಟ್ ಕೂಡ ವೀಕ್ಷಣೆ ಮಾಡಿದ್ದಾರೆ. ಸೊ ಅಷ್ಟೇ ಅಲ್ಲದೆ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ವಿಪರೀತವಾದ ಬಿಸಿಲಿನ ಅಭಾವ ಶುರುವಾಗಿದೆ ಅಂತಾನು ಹೇಳ್ಬೋದು. ಯಾಕಪ್ಪ ಅಂದ್ರೆ 40 ಡಿಗ್ರಿಗಿಂತ ಜಾಸ್ತಿ ಬಿಸಿಲಿನ ಬೀಳ್ತಾ ಇದೆ ಅಂತಾನು ಹೇಳ್ತಾ ಇದ್ದಾರೆ. ಆ ಒಂದು ಕಾರಣಕ್ಕೆ ಈ ಒಂದು ಕರಾವಳಿ ಭಾಗಗಳಿಗೆ ಯೆಲ್ಲೋ ಅಲರ್ಟ್ ಎಚ್ಚರಿಕೆ ಸಹ ನೀಡಿದ್ದಾರೆ ಅಂತಾನು ಹೇಳ್ಬೋದು. ಸೊ ನಿಮ್ಮ ಕಡೆ ಬಿಸಿಲಿನ ಒಂದು ಡಿಗ್ರಿ ಎಷ್ಟಿದೆ ಸೊ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಮುಂದಿನ ದೊಡ್ಡ ಸುದ್ದಿ ನೋಡೋದಾದ್ರೆ LPG ಗ್ರಾಹಕರಿಗೆ ಮೋದಿ ಸರ್ಕಾರದಿಂದ ಒಂದು ಹೊಸ ಪ್ಲಾನ್ ಶುರುವಾಗಿದೆ ವೀಕ್ಷಕರೇ. ಹೌದು ವೀಕ್ಷಕರೇ, ಸಿಲಿಂಡರ್ ಬಳಸೋದ್ರಿಂದ ಪ್ರಧಾನಿ ಮೋದಿ ಅವರು ಸೊ ಈಗ ಎಲ್ಲ LPG ಗ್ರಾಹಕರಿಗೆ ಒಂದು ಗುಡ್ ನ್ಯೂಸ್ ಸಹ ನೀಡಿದ್ದಾರೆ ಅಂತಾನು ಹೇಳ್ಬೋದು. ಸಿಲಿಂಡರ್ ಪ್ರಕ್ರಿಯೆ ಅಂದ್ರೆ ಸೊ ಬುಕ್ಕಿಂಗ್ ಪ್ರಕ್ರಿಯೆಯನ್ನು ಇನ್ನಷ್ಟು ಸುಲಭಗೊಳಿಸಲು ಮತ್ತು ಗ್ಯಾಸ್ ಏಜೆನ್ಸಿಗಳಿಗೆ ದೌರ್ಜನ್ಯಕ್ಕೆ ಬ್ರೇಕ್ ಹಾಕಲು ಹೊಸ ಡಿಜಿಟಲ್ ಪೋರ್ಟಲ್ ಅಪ್ಡೇಟ್ ಮಾಡಲಾಗ್ತಿದೆ ಅಂತಾನು ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ನೀವು ಬುಕ್ ಮಾಡಿದ ಕೆಲವೇ ಗಂಟೆಯಲ್ಲಿ ಸಿಲಿಂಡರ್ ನಿಮ್ಮ ಮನೆಗೆ ತಲುಪುವಂತೆ ಕಟ್ಟುನಿಟ್ಟ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಅಂತಾನು ಹೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಉಜ್ವಲ ಯೋಜನೆಯ ಅಡಿಯಲ್ಲಿ ಸಿಲಿಂಡರ್ ಪಡೆಯೋರಿಗೆ ಸಬ್ಸಿಡಿ ಹಣ ಕೂಡ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ಮೇಲೆ ಯಾವುದೇ ರೀತಿಯ ಸಬ್ಸಿಡಿ ಹಣ ವಿಳಂಬ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ನೇರವಾಗಿ ನಿಮ್ಮ ಖಾತೆಗೆ ಸೊ ಯಾವಾಗ ನೀವು ಗ್ಯಾಸ್ನ ಪಡ್ಕೊಂತೀರಾ ಸೊ ಆ ದಿನದ ಬಿಟ್ಟು ಸೊ ಇನ್ನು 2 ದಿನಗಳ ಒಳಗಡೆ ಆ ಒಂದು ಸಬ್ಸಿಡಿ ಹಣ ಕೂಡ ಬರುತ್ತೆ ಅಂತ ಸೊ ಇಲ್ಲಿ ಮೋದಿ ಸರ್ಕಾರದ ಒಂದು ಹೊಸ ಪ್ಲಾನ್ ಕೂಡ ರಿಲೀಸ್ ಆಗಿದೆ ಅಂತಾನು ಹೇಳ್ಬೋದು. ಈ ಮೋದಿ ಸರ್ಕಾರದ ಒಂದು ಹೊಸ ಗುಡ್ ನ್ಯೂಸ್ ಇಂದ ನಿಮ್ಗೆಲ್ಲ ಏನ್ ಅನಿಸ್ತಾ ಇದೆ? ಸೊ ಈ ಒಂದು ನಿರ್ಧಾರ ಸರಿ ಇದೆಯಾ ಇಲ್ವಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಬಹುದು. ಇನ್ನು ಕೊನೆಯ ಅಪ್ಡೇಟ್ ನೋಡೋದಾದ್ರೆ ಶಿಕ್ಷಣ ಇಲಾಖೆಯಿಂದ ಒಂದು ದೊಡ್ಡ ಬದಲಾವಣೆಗಳು ನಡೀತಾ ಇದೆ ಅಂತಾನು ಹೇಳ್ಬೋದು ವೀಕ್ಷಕರೇ. ಯಾಕಪ್ಪ ಅಂದ್ರೆ ಸರ್ಕಾರಿ ಶಿಕ್ಷಕರ ವರ್ಗಾವಣೆ ನಿಯಮಕ್ಕೆ ಸಂಬಂಧಿಸಿದಂತೆ ಹೊಸ ಕಾಯ್ದೆಗೆ ರಾಜ್ಯಪಾಲರು ಅಂಕಿ ಅಂಶ ಹಾಕಿದ್ದಾರೆ ಅಂತಾನು ಹೇಳ್ಬೋದು. ಯಾಕಪ್ಪ ಅಂದ್ರೆ ಈ ಕಾಯ್ದೆಯಿಂದಾಗಿ ಇನ್ನು ಮುಂದೆ ಶಿಕ್ಷಕರ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಬರಲಿದೆ ಅಂತಾನು ಹೇಳ್ತಾ ಇದ್ದಾರೆ. ವಿಶೇಷವಾದ ದಂಪತಿ ಪ್ರಕರಣಗಳು, ಗಂಭೀರ ಅನಾರೋಗ್ಯ ಹೊಂದಿರುವಂತಹ ಮತ್ತು ಸಂಕಷ್ಟದ ಪ್ರದೇಶಗಳಲ್ಲಿ 10 ವರ್ಷಕ್ಕಿಂತ ಹೆಚ್ಚು ಕಾಲ ಸೇವೆ ಸಲ್ಲಿಸುತ್ತಿರುವಂತಹ ಶಿಕ್ಷಕರಿಗೆ ಈ ಒಂದು ಹೊಸ ಕಾಯ್ದೆಯಿಂದ ಹೆಚ್ಚಿನ ಅನುಕೂಲವಾಗಲಿದೆ ಅಂತಾನು ಹೇಳ್ತಾ ಇದ್ದಾರೆ. ಇದರಿಂದ ಸಾವಿರಾರು ಶಿಕ್ಷಕರ ಕುಟುಂಬಗಳು ವರ್ಗಾವಣೆ ಕನಸು ನನಸಾಗಲಿದೆ ಅಂತಾನು ಹೇಳ್ತಾ ಇದ್ದಾರೆ. ಸೊ ಈಗ ಶಿಕ್ಷಕರ ವರ್ಗಾವಣೆ ಕಾಯ್ದೆಯಲ್ಲಿ ಒಂದು ಹೊಸ ಬದಲಾವಣೆಯನ್ನು ತರ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ಇದು ಶಿಕ್ಷಕರ ಕುಟುಂಬಗಳಿಗೆ ತುಂಬಾ ಅನುಕೂಲವಾಗಲಿ ಅಂತ ಹೇಳಿ ಸರ್ಕಾರ ಈ ಒಂದು ಹೊಸ ನೀತಿಯನ್ನು ಹೊರಗಡೆ ತರ್ತಾ ಇದೆ. ಈ ಒಂದು ಬದಲಾವಣೆ ಖಂಡಿತ ಈ ಒಂದು ಬದಲಾವಣೆಯಿಂದ ಶಿಕ್ಷಕರಿಗೆ ತುಂಬಾ ಅನುಕೂಲವಾಗುತ್ತೆ ಅಂತಾನು ಹೇಳ್ತಾ ಇದ್ದಾರೆ. ಈ ಒಂದು ಹೊಸ ನಿಯಮದಿಂದ ಸೊ ಸರ್ಕಾರಿ ಶಿಕ್ಷಕರ ಫ್ಯಾಮಿಲಿಗೆ ತುಂಬಾ ಅನುಕೂಲವಾಗಕ್ಕೋಸ್ಕರ ಸೊ ಸರ್ಕಾರ ಈ ಒಂದು ನಿಯಮನ ಬದಲಾವಣೆ ಮಾಡ್ತಾ ಇದೆ. ನಿಮ್ಮ ಪ್ರಕಾರ ಈ ಒಂದು ನಿಯಮ ಬದಲಾವಣೆಗಳು ಆಗ್ಬೇಕು ಇಲ್ವಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ನೋಡಿದ್ರಲ್ಲ ವೀಕ್ಷಕರ, ಇವತ್ತಿನ ಒಂದು ದೊಡ್ಡ ಮಾಹಿತಿಗಳು. ದಯವಿಟ್ಟು ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ. ಅಷ್ಟೇ ಅಲ್ಲದೆ ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ರೆಫರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ವಿಡಿಯೋಗಾಗಿ ನಮ್ಮ ಯೋಜನಾ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಅಷ್ಟೇ ಅಲ್ಲದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇದೇ ರೀತಿಯ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಳಲ್ಲಿ ಅಂತ ಹೇಳ್ತಾ ಧನ್ಯವಾದಗಳು.